ಒನ್ಸ್ ಅಗೇನ್ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಹಲವು ನಾಯಕರು ಪ್ರತ್ಯೇಕವಾಗಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಡಿನ್ನರ್ ಪಾಲಿಟಿಕ್ಸ್ ತಲೆನೋವು ಶುರುವಾಗ್ತಾ ಇದೆ. ಕುರ್ಚಿ ಫೈಟ್ ಮಧ್ಯೆ ನಾಯಕರ ಸೀಕ್ರೆಟ್ ಮೀಟಿಂಗ್ ಆಗಿದೆ. ಸಿಎಂ ಕುರ್ಚಿ ಬಗ್ಗೆ ಚರ್ಚೆ ಆಗಿದೆಯಾ? ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಜಾತಿವಾರು ಲೀಡರ್ಸ್ ರಹಸ್ಯ ಮೀಟಿಂಗ್ ನಡೆಸಿದ್ಯಾಕೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ರಹಸ್ಯ ಸಭೆಯ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ. ಕಾರಣ ಇಷ್ಟೇ, ಸಿಎಂ ಕುರ್ಚಿಗಾಗಿ ತಮ್ಮ ವಾದವನ್ನ ಮುಂದಿಡೋದಕ್ಕಿಂತ ಮೋಸ್ಟ್ಲಿ ಸಚಿವ ಸ್ಥಾನಕ್ಕಾಗಿ ಲಾಭಿ ಇರಬಹುದು. ಅದರ ಜೊತೆಗೆ ಯಾವ ಸಮುದಾಯದ ನಾಯಕರು ಭಾಗಿಯಾಗಿದ್ದಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಕಾರಣ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಇವರು ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಡೋದಕ್ಕೆ ಸಭೆ ಸೇರಿದ್ದಾರಾ, ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಸಭೆ ಸೇರಿದ್ದಾರಾ, ಅಥವಾ ಇನ್ನೊಂದು ಬೇಡಿಕೆ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ ಹೆಚ್ಚುವರಿಯಾಗಿ ಡಿಸಿಎಂ ಸ್ಥಾನ ಕೊಡಬೇಕು ಅಂತ. ಸೊ ಒಂದು ಕಡೆ ನೀವು ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಸ್ಥಾನದಲ್ಲಿ ಕೂರಿಸಿದ್ರೆ ನಮ್ಮ ಸಮುದಾಯದವರಿಗೆ ಡಿಸಿಎಂ ಸ್ಥಾನ ಸಿಗಬೇಕು ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರುತ್ತೆ ಕಾಂಗ್ರೆಸ್ ಪಾಳೆಯದಲ್ಲಿ. ಹಾಗಾಗಿ ಲಿಂಗಾಯತರು ಸಭೆ ಸೇರಿದಾರಂತೆ. ಸಮುದಾಯದ ಹೆಸರಲ್ಲಿ ಸಿಎಂ ಡಿಸಿಎಂ ಸ್ಥಾನದ ಬಗ್ಗೆ ಚರ್ಚೆ ಆಗಿದೆ. ಸಮುದಾಯವಾರು ಸಿಎಂ ಡಿಸಿಎಂ ಸ್ಥಾನಕ್ಕೆ ಬೇಡಿಕೆ ಇಡೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಸಚಿವ ಸ್ಥಾನಕ್ಕೂ ಸಮುದಾಯವಾರು ನಾಯಕರ ಪ್ಲಾನ್ ರೂಪುಗೊಂಡಿದೆ ಅನ್ನೋದರ ಡೀಟೇಲ್ಸ್. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಯಾವ ಸಮುದಾಯದ ಬೇಡಿಕೆ ಏನು? ಸಿದ್ದರಾಮಯ್ಯ ನಂತರ ಒಕ್ಕಲಿಗ ಸಮುದಾಯಕ್ಕೆ ಸಿಎಂ ಸ್ಥಾನಕ್ಕಾಗಿ ಒತ್ತಡ ಹಾಕ್ತಾರಾ? ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ನಂತರ ದಲಿತ ಸಮುದಾಯಕ್ಕೆ ಸಿಎಂ ಸ್ಥಾನ ಸಿಗಬೇಕು ಅನ್ನುವಂತ ಬೇಡಿಕೆ ಇರುತ್ತಾ? ದಲಿತ ಸಿಎಂ ಸ್ಥಾನದ ರೇಸ್ ನಲ್ಲಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ದಲಿತ ಕೋಟಾದಡಿ ರೇಸ್ ನಲ್ಲಿದ್ದಾರೆ ಇನ್ನೊಬ್ಬ ನಾಯಕ ಕೂಡ, ಅದು ಕೆ.ಎಚ್. ಮುನಿಯಪ್ಪ ಅವರು. ಲಿಂಗಾಯತ ಕೋಟಾದಲ್ಲಿ ರೇಸ್ ಅಲ್ಲಿರೋದು ಎಂ.ಬಿ. ಪಾಟೀಲ್ ಮತ್ತು ಈಶ್ವರ್ ಖಂಡ್ರೆ. ಸಿಎಂ ಸ್ಥಾನ ಸಿಗದಿದ್ರು ಕೂಡ ಡಿಸಿಎಂ ಸ್ಥಾನಕ್ಕೆ ಬೇಡಿಕೆ ಇಡೋದಕ್ಕೆ ಕೆಲವರು ಮುಂದಾಗ್ತಿದ್ದಾರೆ ಅಂತ. ಹಂಗಾಗಿ ಎಸ್.ಸಿ.ಎಸ್.ಟಿ ನಾಯಕರು, ಲಿಂಗಾಯತರು ಇವರೆಲ್ಲರೂ ಕೂಡ ಪ್ರತ್ಯೇಕವಾಗಿ ಸಭೆ ಮಾಡಿದ್ದಾರೆ ಅಂದ್ರೆ ಅದರ ಅರ್ಥ ಇನ್ಯಾವುದು ಒತ್ತಡ ಹೈಕಮಾಂಡ್ ಮೇಲೆ ತರುವಂತಹ ಪ್ರಯತ್ನಗಳು, ಆ ತಂತ್ರಗಾರಿಕೆ ರೂಪುಗೊಳ್ಳೋದಕ್ಕೇನೆ ಈ ರೀತಿ ಪ್ರತ್ಯೇಕವಾಗಿ ಸಭೆಗಳು ನಡೆದಿರುತ್ತೆ. ಹಂಗಾಗಿ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಿದೆ ಅನ್ನೋದೇ ವೆರಿ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆದಾಗೆಲ್ಲ ಒಂದು ಕೂಗು ಕೇಳೋದಕ್ಕೆ ಸಿಗುತ್ತೆ, ಅದು ದಲಿತ ಸಿಎಂ ಆಗಬೇಕು, ಒಂದು ಅವಕಾಶ ಮಾಡಿಕೊಡಿ, ಇಲ್ಲಿ ತನಕ ದಲಿತರು ಯಾರು ಕೂಡ ಸಿಎಂ ಆಗ್ಲೇ ಇಲ್ಲ ಅಂತ. ಹಂಗಾಗಿ ಮತ್ತೆ ಆ ಕೂಗು ಏಳುತ್ತಾ ಈ ಸಂದರ್ಭದಲ್ಲಿ ಅನ್ನೋದು ಪ್ರಶ್ನೆ. ಅಥವಾ ಇವರ ಡಿಮ್ಯಾಂಡ್ಗಳು ಸಿಗಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಆದ್ರೆ ಹೆಚ್ಚುವರಿ ಡಿಸಿಎಂ ಸ್ಥಾನ ಬೇಕು ಅಂತ ಕೇಳ್ತಿದ್ದಾರೆ. ಯಾಕಂದ್ರೆ ಎಲ್ಲಾ ಸಮುದಾಯದವ್ರಿಗೂ ಕೂಡ ಸಮಾನವಾಗಿ ಸಮಾಧಾನ ಪಡಿಸ್ಬೇಕು ಅಂದ್ರೆ 3 ಡಿಸಿಎಂ ಹುದ್ದೆ ಕೊಟ್ಟು ಬಿಡಿ. ಹಂಗಾಗಿ ಎಲ್ಲಾ ಸಮುದಾಯದವ್ರಿಗೂ ಅದು ಹಂಚಿಕೆ ಆಗ್ಬಿಟ್ರೆ ಯಾವುದೇ ರೀತಿಯ ಅಸಮಾಧಾನಗಳು ಪಕ್ಷದಲ್ಲಿ ಇರಲ್ಲ. ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಸ್ಥಾನದಲ್ಲಿ ಕೂರಿಸಿದ್ರು ಕೂಡ ಪರವಾಗಿಲ್ಲ ಅನ್ನುವಂತ ಮನಸ್ಥಿತಿ ಕೆಲವರದ್ದಿದೆ. ಅದ್ರ ಜೊತೆಗೆ ಕೆಲ ಶಾಸಕರು 4ರಿಂದ 5 ಬಾರಿ ಗೆದ್ದವರಿದ್ದಾರೆ, ಅವ್ರು ಯಾರಿಗೂ ಕೂಡ ಸಚಿವ ಸ್ಥಾನ ಸಿಗ್ತಾ ಇಲ್ಲ. ಹಂಗಾಗಿ ಸಚಿವ ಸ್ಥಾನಕ್ಕಾಗಿ ಕೂಡ ಯಾವ ರೀತಿ ಲಾಬಿಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಮೋಸ್ಟ್ಲಿ ಪ್ರತ್ಯೇಕ ಸಭೆಯಲ್ಲಿ ಚರ್ಚೆಗಳಾದಂಗೆ ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಸಿಎಂ ಕುರ್ಚಿ ವಿಚಾರಗಳು ಮುನ್ನೆಲೆಗೆ ಬಂದಾಗ, ಚರ್ಚೆಗಳಾದಾಗ ದಲಿತ ಸಿಎಂ ಅನ್ನುವಂತಹ ಕೂಗು ಮತ್ತೆ ಕೇಳೋದಕ್ಕೆ ಸಿಗುತ್ತೆ. ಅದ್ರ ಮಧ್ಯದಲ್ಲಿ ಡಿನ್ನರ್ ಮೀಟಿಂಗ್ ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರವ್ರ ಸಮುದಾಯದವರೆಲ್ಲ ಪ್ರತ್ಯೇಕ ಸಭೆಗಳನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಈಗ ಯಾರು ಸಭೆ ಮಾಡಿದ್ರು, ಸಭೆಯಲ್ಲಿ ಚರ್ಚೆ ಆಗಿರುವ ವಿಚಾರ ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ? ಪ್ರತಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಮತ್ತೆ ಸಾಕಷ್ಟು ಜೋರಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಬಹುತೇಕವಾಗಿ ಬಜೆಟ್ ಬಳಿಕ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಮಾತುಗಳು ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿನೇ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡೋದಾದ್ರೆ ಆ ಸ್ಥಾನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಗ್ಲೇಬೇಕು, ಒಕ್ಕಲಿಗ ಸಮುದಾಯಕ್ಕೆ ಸಿಎಂ ಸ್ಥಾನ ಸಿಗ್ಲೇಬೇಕು ಅಂತ ಹೇಳಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಶಾಸಕರಾಗಿರ್ಬೋದು ಮತ್ತು ಒಕ್ಕಲಿಗ ಸಮುದಾಯದ ಬಹುತೇಕ ಎಲ್ಲ ಶಾಸಕರು ಮತ್ತು ಸಚಿವರುಗಳು ಸಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಡಿ ಅನ್ನೋ ಒಂದು ಒತ್ತಡವನ್ನ ಮತ್ತು ಆ ಲಾಬಿಯನ್ನ ಸಮುದಾಯದ ಪರವಾಗಿ ಮಾಡ್ತಾ ಇರುವಂತದ್ದು. ಇನ್ನೊಂದು ಕಡೆ ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರೇ ನೀವು ಬದಲಾವಣೆ ಮಾಡೋದಾದ್ರೆ ದಲಿತ ಸಮುದಾಯಕ್ಕೂ ಸಹ ಸಿಎಂ ಸ್ಥಾನ ಸಿಗ್ಬೇಕು ಅನ್ನೋ ಒಂದು ಕೂಗು ದಶಕಗಳಿಂದ ರಾಜ್ಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಿದ್ರೆ ಆ ಸ್ಥಾನವನ್ನ ದಲಿತ ಸಮುದಾಯಕ್ಕೆ ಕೊಡಿ. ದಲಿತ ಸಮುದಾಯದಲ್ಲೂ ವಿಶೇಷವಾಗಿ 2013-18 ಸರ್ಕಾರದಲ್ಲಿನೇ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಸಿಎಂ ಆಗ್ಬೇಕಾಗಿತ್ತು. ಹೀಗಾಗಿ ಅವರಿಗೆ ಈ ಬಾರಿ ಒಂದು ಅವಕಾಶವನ್ನ ಮಾಡಿಕೊಡಿ. ರಾಜ್ಯದಲ್ಲಿ ದಲಿತ ಸಿಎಂ ಆಗುವಂತಕ್ಕಂಥ ಒಂದು ಕನಸೇನಿತ್ತು ಆ ಕನಸನ್ನ ನೀವು ಈಡೇರಿಸಿ ಅನ್ನೋ ಒಂದು ಒತ್ತಡವನ್ನ ದಲಿತ ಸಮುದಾಯದ ಶಾಸಕರುಗಳು ಮತ್ತು ಸಚಿವರುಗಳು ಸಹ ಮಾಡ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ 3-4 ದಿನಗಳ ಹಿಂದೆ ಅವರು ಸಹ ರಾತ್ರಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಬಹುತೇಕ ಎಸ್ಸಿ ಮತ್ತು ಎಸ್ಟಿ ಸಮುದಾಯದ ಎಲ್ಲ ಶಾಸಕರುಗಳು ಸಹ
ಸಚಿವರು ಸಹ ಆ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹಾಕ್ಲಿಕ್ಕೆ ಒಂದು ನಿರ್ಣಯವನ್ನ ತೆಗೆದುಕೊಂಡಿರುವಂತದ್ದು. ಇನ್ನೊಂದ್ ಕಡೆ ಲಿಂಗಾಯತ ಸಮುದಾಯದಲ್ಲೂ ಸಹ ಅಷ್ಟೇ ಪ್ರಬಲವಾಗಿ ಸಮುದಾಯದ ಪರವಾಗಿ ಎಲ್ಲ ಶಾಸಕರುಗಳು ಸಹ ಸಚಿವರು ಸಹ ಲಾಬಿಯನ್ನ ಮಾಡ್ತಾ ಇರುವಂತದ್ದು. ಲಿಂಗಾಯತ ಸಮುದಾಯದಲ್ಲಿ ಅತಿ ಹೆಚ್ಚು ಶಾಸಕರುಗಳು ಈ ಬಾರಿ ಗೆದ್ದು ಬಂದಿರುವಂತದ್ದು. ಕರ್ನಾಟಕದಲ್ಲಿರ್ತಕ್ಕಂಥ ಲಿಂಗಾಯತ ಸಮುದಾಯ ಈ ಬಾರಿ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಸಪೋರ್ಟ್ ಅನ್ನ ಮಾಡಿದೆ. ಹೀಗಾಗಿ 34 ಶಾಸಕರುಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತದ್ದು. ಹೀಗಾಗಿ ಈ ಬಾರಿ ಅತಿ ಹೆಚ್ಚು ಸ್ಥಾನಮಾನಗಳು ಲಿಂಗಾಯತ ಸಮುದಾಯಕ್ಕೆ ಸಿಗ್ಬೇಕಾಗಿರುವಂತದ್ದು. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡೋದಾದ್ರೆ ಲಿಂಗಾಯತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಿ. ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡ್ಲಿಕ್ಕೆ ಆಗದೆ ಹೋದ್ರೆ 2 ಹೆಚ್ಚುವರಿ ಡಿಸಿಎಂ ಸ್ಥಾನಗಳನ್ನ ಸೃಷ್ಟಿ ಮಾಡಿ ಅಲ್ಲಿ ಲಿಂಗಾಯತ ಸಮುದಾಯಕ್ಕೆ ಒಂದು ಆದ್ಯತೆಯನ್ನ ಕೊಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಒತ್ತಡವನ್ನ ಹಾಕ್ತಾ ಇರುವಂತದ್ದು. ಹೀಗಾಗಿ ಬೇರೆ ಬೇರೆ ಸಮುದಾಯ ಇರ್ಬೋದು, ಒಕ್ಕಲಿಗ ಸಮುದಾಯ ಇರ್ಬೋದು, SC ST ಆಗಿರ್ಬೋದು, ಲಿಂಗಾಯತ ಸಮುದಾಯ ಸೇರಿದಂತೆ ಬೇರೆ ಬೇರೆ ಸಮುದಾಯದ ಎಲ್ಲ ಶಾಸಕರುಗಳು ಮತ್ತು ಸಚಿವರುಗಳು ಒಗ್ಗಟ್ಟಾಗಿ ಇದೀಗ ಸಮುದಾಯದ ಪರವಾಗಿ ಹೈಕಮಾಂಡ್ ನಾಯಕರುಗಳ ಮೇಲೆ ಒತ್ತಡವನ್ನ ಹಾಕ್ತಾ ಇರೋದೇ ಕಾಂಗ್ರೆಸ್ ಹೈಕಮಾಂಡ್ಗೆ ಬಹುದೊಡ್ಡದಂತ ತೆಲ್ಲುವಾಗಿರುವಂತದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ಕಾಂಗ್ರೆಸ್ನ ಪರಿಸ್ಥಿತಿ. ಯಾವ್ಯಾವ ಸಮುದಾಯದವರು ಸಿಎಂ ಸ್ಥಾನಕ್ಕಾಗಿ ಬೇಡಿಕೆ ಇಡ್ತಾರೋ, DCM ಹುದ್ದೆಗಾಗಿ ಬೇಡಿಕೆ ಇಡ್ತಾರೋ, ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಜೆಟ್ ಆದ ಬಳಿಕ ಅತಿ ದೊಡ್ಡ ಕ್ರಾಂತಿ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗುತ್ತೆ, ಅದು ನಿಶ್ಚಿತ ಅಂತ ಕೆಲ ಸಚಿವರು ಶಾಸಕರೇ ಹೇಳ್ತಿದ್ದಾರೆ. ಕಾಂಗ್ರೆಸ್ನಲ್ಲಿದ್ದವರು